ಈ ಎಲ್ಲ ಇಡೀ ನನ್ನ ಜರ್ನಿಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು. ಆದರೆ ಒಂದಿದೆ ನಾನು ಮಾಡಿದ ಪ್ರಾಜೆಕ್ಟು, ಅದು ಹನಿಮೂನ್ ಅಂತ. ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದರೆ, ಅಥವಾ ಅವ್ರನ್ನ ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದರೆ, ನಾನೊಂದು ಹನಿಮೂನ್ ಸೀರೀಸ್ ಮಾಡಿದ್ದೆ. ಆವಾಗ ಅದನ್ನು ನೋಡಿ ಯಾರ ಹತ್ರನೂ ನನ್ನ ನಂಬರ್ ತೊಗೊಂಡು ನನ್ನ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ, ಇದು ಸೀಸನ್ 2 ಬರುತ್ತಾ ಅಂತೆಲ್ಲ ಇವಾಗ ಸಿಕ್ದಾಗಲೆಲ್ಲ ಕೇಳ್ತಾ ಇರ್ತಾರೆ. ಹನಿಮೂನ್ ಸೀಸನ್ 2 ಬರುತ್ತಾ, ಸೀಸನ್ 2 ಓ ಮದುವೆ ಆಗ್ಬಿಟ್ರಲ್ಲ ಬಿಡಿ, ಹಂಗಾರೆ ನಾನು ಹನಿಮೂನ್ ಸೀಸನ್ 2 ಮಾಡಲ್ಲ ಅಲ್ವ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಒಂದು ಸಿನಿಮಾನ ಅಥವಾ ಒಂದು ಏನೋ ಪ್ರಾಜೆಕ್ಟ್ನ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಸಣ್ಣ ಗೆಸ್ಚರ್ ತೋರಿಸೋದಿದೆಯಲ್ಲ, ಅದು ತುಂಬ ಕಡಿಮೆ ಜನ ಮಾಡ್ತಾರೆ. ಸೊ ಹಂಗಾಗಿ ಅದು ದೊಡ್ಡ ಕೆಲಸ ಅಂತ ಅನ್ನಿಸ್ಕೊಳ್ಳುತ್ತೆ. ಥ್ಯಾಂಕ್ ಯು ಸರ್. ಮತ್ತು ಇಕ್ಕಟ್ ಸಿನಿಮಾ ಅದನ್ನು ನೋಡಿದಾಗಲೂ ಅಷ್ಟೇ, ನೀವು ಹೇಳಿದ್ರಿ ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಕಾಮಿಡಿ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು. ಮತ್ತು ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್. ಇದೊಂಥರ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡಂಗೆ. ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ ಬಟ್ ಹೇಳಲೇಬೇಕು. ಯಾಕೆಂತಂದರೆ ಇವ್ರು ಯಾರೋ ಕೇಳ್ತಾಯಿದ್ರು, ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ. ಬೇರೆ ಯಾರು ಬಂದಿದ್ದಾರೆ ನನಗೆ ಸಿನಿಮಾ ಮಾಡು ಅಂತ. ಸಿಂಪಲ್ ಆ್ಯಸ್ ದ್ಯಾಟ್. ಬೇರೆ ಯಾರು ಬಂದೋ ಬಾರಯ್ಯ ನೀನು ಮಾಡು, ಇನ್ಮೇಲೆ 5-6 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ? ಅದನ್ನ ನನ್ನ ಗೆಳೆಯ ಧನಂಜಯ ಹೇಳಿದ್ದಾನೆ. ಸೊ ಅದು ಮುಂಚೆ ಟಗರು ಪಲ್ಯ ಮಾಡಿದ್ದಾಗಲಿ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಾಗಲಿ, ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಗೇನ್ ಥ್ಯಾಂಕ್ಸ್ ಧನ. ಇಟ್ಸ್ ಆಕ್ವರ್ಡ್ ಬಟ್ ಥ್ಯಾಂಕ್ಸ್ ಧನ. ಓಕೆ, ಐ ಥಿಂಕ್ ಅದೊಂದು ಮಾತ್ರ ಇಂಗ್ಲೀಷ್ ಹೇಳಿದೆ ಅಂತ. ಸರಿ ಅಷ್ಟೇ. ಆಮೇಲೆ ನನ್ನ ವೈಫು ಪೂಜಾ ಇಲ್ಲಿದ್ದಾರೆ. ಯಾಕೆ ಈ ಜೀವನದಲ್ಲಿ ಏನೇ ವಿದ್ಯಾಪತಿ ಅವರು ವಿದ್ಯಾಪತಿ ಏನೇ ಇರ್ಬೋದು, ಬಟ್ ನಾನು ನನ್ನ ಜೀವನದಲ್ಲಿ ಪೂಜಾಪತಿ. ಸೊ ಆ ಪೂಜಾಪತಿ ಅನ್ನಿಸ್ಕೊಂಡ್ರೆ ಪೂಜಾ ಇಲ್ಲಿ ಬಂದಿದ್ದಾಳೆ. ಥ್ಯಾಂಕ್ಸ್ ಪೂಜಾ. ನಾನು ಅದನ್ನೇ ಒಂದೇ ನಿಮಿಷ ನಾನು ಅದನ್ನೇ ಹೇಳೋಣ ಅಂದ್ಕೊಂಡೆ. ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ಬೇಕಾದ್ರೆ, ವಿದ್ಯಾಪತಿ ಇಲ್ಲಿದ್ದೀರಾ, ನೀವು ವಿದ್ಯಾಪತಿಯಾಗಿ ಈಗ ಪರಿಚಯ, ನಮ್ಮೆಲ್ರಿಗೂ ನೀವು ಪೂಜಾಪತಿಯಾಗಿಯೇ ಗೊತ್ತಿರೋದು. ಪೂಜಾ ಅವರೇ ದಯವಿಟ್ಟು ವೇದಿಕೆಗೆ ಬರ್ಬೋದಾ ಪ್ಲೀಸ್? ಜಸ್ಟ್ ಸ್ಟೇಜ್ ಮೇಲೆ ಬನ್ನಿ ಸಾಕು. ಎಸ್, ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾಪತಿಯ ರಿಯಲ್ ಪತ್ನಿ ಪೂಜಾ ಅವ್ರನ್ನ. ಪೂಜಾ ಅವರೇ, ಈ ಪೋಸ್ಟರ್ನ ಡಿಸೈನ್ ಮಾಡಿದ್ದು ನನ್ನ ವೈಫ್. ಅವರು ಗೀಚು ಸ್ಟುಡಿಯೋಸ್ ಇಂದ ಮಾಡಿಸಿದ್ದು. ಅವ್ರದ್ದು ಗೀಚು ಸ್ಟುಡಿಯೋಸ್ ಅಂತ ಇದೆ, ಇದನ್ನು ಅವರೇ ಮಾಡಿಕೊಟ್ಟಿದ್ದು ಗೀಚು ಟೀಮ್. ಎಸ್ ಪೂಜಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್. ನಮ್ಮ ವಿದ್ಯಾ ಅವರು ಹೇಳ್ತಾ ಇದ್ರು, ವಿದ್ಯಾಪತಿಯಾಗಿ ತುಂಬಾ ಟಾಂಟ್ರಮ್ಸ್ ಕೊಡ್ತಾರೆ ಇವರು ಅಂತ. ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು, ನೀವೀಗ 5 ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸೋದಿದೆಯಾ? ಏನು ಹೇಳಿ ಅಂತ. ಅಯ್ಯೋ ಅವರು ಹೊಗಳಿ ಅಂತಾರೆ. ವಾಲಿ ಬಿಡಿ, ಸಿನಿಮಾದಲ್ಲಿ ನಾನು ಪಂಚ್ ಗಿಂಚ್ ಕೊಟ್ಟರು ನೋಡಿದ್ದೀರಾ? ನನಗೆಲ್ಲರೂ ಪಂಚ್ ಕೊಡ್ತಾರೆ ಅಂದರೆ ಇವರೇ. ನಾನು ಪಂಚಿಂಗ್ ಬ್ಯಾಗ್ ಅಷ್ಟೇ. ಸೊ ನನಗೆ ಪಂಚ್ ಕೊಡೋದು ಮನೇಲಿ ಯಾವಾಗಲೂ ಇವರು. ಹೇಳಿ. ನಾನು ನೆನ್ನೆ ತಾನೇ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಖುಷಿ ಆಯಿತು ಅಂದರೆ ಹೋಗಿ ನನ್ನ ಗಂಡನ ತಪ್ಕೊಂಡೆ. ಇಲ್ಲ, ನಾನೀಗ ನನ್ನ ಗಂಡನ ಆ್ಯಕ್ಷನ್ ಸ್ಟಾರಾಗಿ ನೋಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ. ನಂಗೆ ಇನ್ನೂ ತುಂಬ ಮಾತಾಡೋದಿದೆ, ಬಟ್ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಆ್ಯಂಡ್ ಆ ಪೋಸ್ಟರು ನೀವೇ ಮಾಡಿಕೊಡ್ಬೇಕು. ಇನ್ಮೇಲಿಂದ ಎಲ್ಲ ಡಾಲಿ ಪಿಕ್ಚರ್ಸ್ದು ಎಲ್ಲ ಗೀಚುನೇ ಮಾಡುತ್ತೆ. ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಾಗಭೂಷಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನಮ್ಮ ರಮೇಶ್ ಅವರು ಇದ್ದಾರೆ, ನಮಗೆ ಕರಾಟೆ ಕಲಿಸ್ಕೊಟ್ಟರು ಅವರು. ಸ್ವಲ್ಪ ಯೂಶುವಲ್ ಅದು ಭಾಳ ಮುಖ್ಯ. ಈ ಆ್ಯಕ್ಷನ್ ಸಿನಿಮಾದಲ್ಲಿ ಒಡೆಯೋಕೆ ಕಲಿಬೇಕಾಗಿಲ್ಲ, ಒಡಿಸ್ಕೊಳ್ಳೋದು ಗೊತ್ತಿರಬೇಕು ಹೆಂಗೆ ಅಂತ. ಇಲ್ಲ ಅಂದರೆ ಪಾರ್ಟ್ಸ್ಗಳೆಲ್ಲ ಎಲ್ಲೆಲ್ಲೋ ಪದ ಹೇಳ್ತಾವೆ ಆಮೇಲೆ. ಸೊ ನನಗೆ ರಮೇಶ್ ಅವರು ಟ್ರೈನ್ ಮಾಡಿದ್ದು. ಥ್ಯಾಂಕ್ ಯು ರಮೇಶ್. ಆ್ಯಕ್ಚುಲಿ ನಮಗೆ ಪ್ರೇರಣಾ ಅವರು ಬಂದಿದ್ರು ಚೆನ್ನಾಗಿ, ಅವ್ರ ಜೊತೆ ನೀವು ನಿಮ್ಮ ಜೊತೆಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪ್ರೇರಣಾ ಅವರು ಮತ್ತು ಪ್ರೇರಣಾಪತಿ ಅವರು ಇಬ್ಬರು ಬಂದಿದ್ರೆ ಗೊತ್ತಾಯ್ತು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಒನ್ಸ್ ಅಗೇನ್ ನಾಗಭೂಷಣ್ ಅವರೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.